ಜಗತ್ತಿನಲ್ಲಿ ಯಾವ್ದಾದ್ರು ಒಂದು ಧರ್ಮ ಇದ್ರೆ ಅಂತಂದ್ರೆ ಅದು ಮಾನವ ಧರ್ಮ ಅಷ್ಟೇ. ನೀವು ಅದು ಎಲ್ಲ ಧರ್ಮದ ಸಾರ ನೋಡಿದಾಗ ಮೂಲನ ಬಿಟ್ಟು ಅವರದೇ ಬೇರೆ ತತ್ವಗಳನ್ನು ಸಿದ್ಧಾಂತಗಳನ್ನು ರೂಪಿಸ್ಕೊಂಡಿರೋದ್ರಿಂದನೇ ಮಾನವನ ಗುಂಪಿನ ಪ್ರಾಣಿಗಳಿಗೆ ಎಲ್ಲರನ್ನು ನಾವು ಹೋಮೋಸೆಪಿಯನ್ಸ್ ಅಂತ ಕರಿತೀವಿ. ಎಲ್ಲಿದೆ ಅಂದರೆ ಆಫ್ರಿಕಾದಲ್ಲಿ 2 ಲಕ್ಷ ವರ್ಷಗಳ ಹಿಂದೆ ಬದುಕಿದ್ದ ಮಹಿಳೆಯ ಮೈಟೋಕಾಂಡ್ರಿಯನೇ ಇಡೀ ಜಗತ್ತಿನ ಎಲ್ಲ ಮಹಿಳೆಯರ ಮನುಷ್ಯರ ರಕ್ತ ಕೆಂಪೆನೆ. ಕೆಲವರನ್ನ ಈಗ ನೀಗ್ರೋಸ್ ಅಂದಾಗ ಏನೋ ಒಂಥರ ಅವ್ರನ್ನ. ಮನುಷ್ಯನ ಹುಟ್ಟು ಎಲ್ಲಿ ಅಂತಂದ್ರೆ ಆಫ್ರಿಕನೇ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಜಗತ್ತಿನ ಇತಿಹಾಸವನ್ನು ಒಂದ್ಸಾರಿ ಗಮನಿಸಿ. ನಾನಾ ಕಾರಣಗಳಿಗೋಸ್ಕರ ಯುದ್ಧ ಆಗಿದೆ. ನಾನೇ ಮೇಲು, ನಮ್ಮ ದೇಶವೇ ದೊಡ್ಡದು, ನಮ್ಮ ಜನಾಂಗವೇ ದೊಡ್ಡದು ಅನ್ನುವಂಥದ್ದು. ಸೊ ಇದೇ ಕಾರಣಕ್ಕೋಸ್ಕರ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಯುದ್ಧಗಳು ಸಂಭವಿಸಿದೆ, ಸಂಘರ್ಷಗಳು ಸಂಭವಿಸಿದೆ. ಅನೇಕ ದೇಶಗಳಲ್ಲಿ ವರ್ಣದ್ವೇಷ ಅನ್ನುವಂಥದ್ದು ಇವತ್ತು ಬಹಳ ದೊಡ್ಡ ಪಿಡುಗಾಗಿರುವಂಥದ್ದು. ಅದು ಅಮೇರಿಕ ಇರ್ಬೋದು, ಅಥವಾ ಇನ್ಯಾವುದೋ ಆಫ್ರಿಕಾ ಇರ್ಬೋದು, ಅಥವಾ ಇಂಡಿಯಾ ಇರ್ಬೋದು. ಅನೇಕ ಕಡೆಗಳಲ್ಲಿ ಇಂಥ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾದರೆ ಮನುಷ್ಯ ಅಂದರೆ ಅವರ ಮೂಲ ಯಾವುದು? ಸೊ ಎಲ್ಲ ನೋಡಿ, ಪಂಪ ಹೇಳ್ತಾನೆ ಮನುಷ್ಯ ಜಾತಿ ಒಂದೇ ಅಂತ ಹೇಳ್ತಾರೆ. ಪಂಪ ಬಿಡಿ, ಇತ್ತೀಚಿನ ಕುವೆಂಪು ಅವರು ನೋಡಿ, ಕುವೆಂಪು ಅವರು ಕೂಡ ಮೌಜಪಥ ವಿಶ್ವಪಥ ಅಂತ ವಿಶ್ವಮಾನವ ಸಂದೇಶವನ್ನು ಕೂಡ ಕೊಟ್ಟರು. ಅವರ ಅನೇಕ ಕೃತಿಗಳಲ್ಲಿ ಅದನ್ನೇ ಅವರು ಮುಖ್ಯವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಸೊ ಹಾಗಾದರೆ ಮನುಷ್ಯ ಜಾತಿ ಒಂದೇ ಅಂತ ಪಂಪನಿಂದ ಕುವೆಂಪು ತನಕ ಹೇಳಿದ್ದಾರೆ. ಸೊ ಹಾಗಾದರೆ ಇದರ ಹಿಂದೆ ಏನಾದರೂ ಸೈನ್ಸ್ ಇದೆಯಾ? ವೈಜ್ಞಾನಿಕವಾಗಿ ಕೂಡ, ಭೌಗೋಳಿಕವಾಗಿರ್ಬೋದು, ವೈಜ್ಞಾನಿಕವಾಗಿ ಕೂಡ ಮನುಷ್ಯರ ತವರು ಯಾರು? ಹಾಗಿದ್ರೆ ನಾವಲ್ಲಿ ಎಲ್ಲಿಂದ ಬಂದಿದ್ದೀವಿ ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಉಪಯುಕ್ತವಾದಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಮಾಲಿನಿ ಮೇಡಮ್. ನಮಸ್ತೆ ಸರ್. ಸೊ ಅಂದಹಾಗೆ ಇವತ್ತಿನ ಟಾಪಿಕ್ ಬಹಳ ಗಂಭೀರ ಮತ್ತು ಬಹಳ ಇವತ್ತಿನ ಸಂದರ್ಭಕ್ಕೆ ಬಹಳ ಅಗತ್ಯ ಅಂತ ಅನಿಸ್ತದೆ. ಎಲ್ಲ ಕಡೆ ಯುದ್ಧಗಳು ನಡೀತಾ ಇರುವಂಥ ಸಂದರ್ಭ ಇವತ್ತು. ಅದು ರಷ್ಯಾ ಉಕ್ರೇನ್ ಇರ್ಬೋದು, ವೆಸ್ಟ್ ಏಷ್ಯಾದಲ್ಲಿ ಆಗ್ತಾ ಇರುವಂಥ ಗಲಾಟೆ ಇರ್ಬೋದು, ನಾನಾ ಕಾರಣಗಳಿಗೋಸ್ಕರ ಮನುಷ್ಯರ ಮಧ್ಯೆನೇ ಯುದ್ಧ ಆಗುವಂಥದ್ದು, ಮೇಲು ಕೀಳುವಂಥದ್ದು ಇರುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಮತ್ತೊಂದು ಕಡೆ ನಮ್ಮ ದೊಡ್ಡ ವಿದ್ವಾಂಸರು ಇರ್ಬೋದು, ಕವಿಗಳಿರ್ಬೋದು, ದಾರ್ಶನಿಕರು, ಇವರೆಲ್ಲ ಹೇಳ್ತಾರೆ ಎಲ್ಲ ಮನುಷ್ಯರು ಒಂದೇ ಅನ್ನುವಂಥದ್ದು. ಸೊ ಹಾಗಾದರೆ ಒಬ್ಬ ವಿಜ್ಞಾನಿಯಾಗಿ ತಾವು ಏನು ಹೇಳ್ತೀರಂದರೆ ಮನುಷ್ಯರು ಅಂದರೆ ಯಾರು? ಮನುಷ್ಯರ ತವರು ಮನೆ ಅನ್ನುವಂಥದ್ದು ಯಾವುದು, ಏನು ಅಂತ ಹೇಳ್ತೀರಾ ಅಂತ? ಸರ್, ನಾನು ಬಹಳಷ್ಟು ವಿಡಿಯೋಗಳನ್ನು ವಿಚಾರದಲ್ಲಿ ಮಾತಾಡ್ಬೇಕಾರೆ ಬೇರೆ ಬೇರೆ ವಿಚಾರಗಳನ್ನು ಮಾತಾಡ್ತೀವಲ್ಲ, ಅವಾಗ ಬಹಳಷ್ಟು ಜನ ನೀವು ಎಡಪಂಥೀಯರ ಅಂತ ಕೇಳ್ತಾರೆ ಕೆಲವು ಸಲ. ಇನ್ನೊಂದಷ್ಟು ಜನ ಬೇರೆ ಒಂದಷ್ಟು ವಿಚಾರಗಳು ಮಾತಾಡ್ಬೇಕಾದ್ರೆ ನೀವು ಬಲಪಂಥೀಯರ ಅಂತ ಕೇಳ್ತಾರೆ. ಆಮೇಲೆ ನನಗೆ ಸುಮಾರು, ನಾನು ಅದನ್ನು ನೋಡಿದಾಗ ಯೋಚನೆ ಮಾಡಿದೆ, ಏನು ಈ ಥರ ಎಡಪಂಥಿ ಬಲಪಂಥಿ ಅಂತ ನನ್ನ ಯಾವುದೋ ಒಂದು ಸಪ್ರೇಟ್ ಗ್ರೂಪ್ ಮಾಡ್ತಾ ಇದ್ದಾರಲ್ಲ, ಪಂಥಗಳ ಇದನ್ನು ಮಾಡ್ತಾ ಇದ್ದಾರಲ್ಲ. ಕೊನೆಗನಿಸ್ತು, ನಾನು ಅದಕ್ಕೆ ಎಲ್ಲರಿಗೂ ಹೇಳೋದು, ನಾನು ಎಡಪಂಥಿಯಳು ಅಲ್ಲ, ಬಲಪಂಥಿಯಳು ಅಲ್ಲ, ಕಮ್ಯುನಿಸ್ಟು ಅಲ್ಲ, ನಾನು ವಿಜ್ಞಾನಿ, ಸೈಂಟಿಸ್ಟ್ ಅಲ್ಲ. ಇನ್ನು ಕೆಲವರು ನಡುಪಂಥೀಯರ ಅಂತ ಕೇಳ್ತಾರೆ, ಅದು ಗೊತ್ತಿಲ್ಲ. ಹಾಗಾಗಿ ಏನಕ್ಕೆ ಅಂತಂದರೆ ಮನುಷ್ಯನ ಬಗ್ಗೆ, ಅವನ ಒಂದು ಯಾವ ಹುಟ್ಟು ಹೇಗಾಯಿತು ಇದರ ಬಗ್ಗೆ ಒಂದು ದೀರ್ಘವಾಗಿ ಅದೊಂದು ಜ್ಞಾನ ನನಗಿದೆ. ನನ್ನ ದೃಷ್ಟಿಯಲ್ಲಿ ಯಾವುದು ಇಡೀ ಜಗತ್ತಿನಲ್ಲಿ ಯಾವ್ದಾದ್ರು ಒಂದು ಧರ್ಮ ಇದ್ರೆ ಅಂತಂದರೆ ಅದು ಮಾನವ ಧರ್ಮ ಅಷ್ಟೇ. ಮಾನವೀಯತೆ ಅಂತ ನಾವು ಏನು ಹೇಳ್ತೀವಿ, ನಿಜವಾದ ಧರ್ಮ ಅನ್ನೋದು ಯಾವ್ದಾದ್ರು ಇದ್ರೆ, ಮಾನವೀಯತೆ ಅಂತ ಏನಿದೆ ಅದೇ ನಿಜವಾದ ಧರ್ಮ ಅನ್ಬೋದು. ನಿಜ. ಆಮೇಲೆ ಎಲ್ಲ ರಿಲಿಜನ್ ಕೂಡ ಮಾನವೀಯತೆಯನ್ನೇ ಬೋಧಿಸಿರೋಂಥದ್ದು. ಪ್ರೀತಿ ಮಾಡಿ ಅಂತಾರೆ ಎಲ್ಲ ಧರ್ಮದಲ್ಲೂ. ನೀವು ಎಲ್ಲ ಧರ್ಮದ ಸಾರ ನೋಡಿದಾಗ ಪ್ರೀತಿ ಮಾಡಿ, ನೀವು ದಯೆ ಇರಲಿ, ಎಲ್ಲರ ಬಗ್ಗೆ ಸಹಿಷ್ಣುತೆ ಇರಲಿ ಅನ್ನೋದಷ್ಟೇ ಎಲ್ಲ ಧರ್ಮಗಳು ಹೇಳಿದ್ದು. ಆದರೆ ನಂತರದ ದಿನದಲ್ಲಿ ಅದರ ಫಾಲೋವರ್ಸ್ಗಳು ಏನು ಮಾಡಿದ್ರು ಅಂದರೆ ಆ ಮೂಲನ ಬಿಟ್ಬಿಟ್ರು. ಮೂಲನ ಬಿಟ್ಟು ಅವರದೇ ಬೇರೆ ತತ್ವಗಳನ್ನು ಸಿದ್ಧಾಂತಗಳನ್ನು ರೂಪಿಸ್ಕೊಂಡಿರೋದ್ರಿಂದನೇ ಜಗತ್ತಿನಲ್ಲಿ ಇಷ್ಟೊಂದು ನಾವು ಈ ಒಂದು ಗಲಾಟೆಗಳಾಗ್ಬೋದು, ಧರ್ಮದ ವಿಚಾರದಲ್ಲಿ ಧಾರ್ಮಿಕತೆಯಿಂದನೇ ಗಲಾಟೆಗಳು ನಡೀತಾ ಇದೆ, ವರ್ಣಭೇದ ನೀತಿ, ಈ ಥರದ್ದೆಲ್ಲ ನಾವು ನೋಡ್ತಾ ಇರೋದು. ಮೊದಲನೇದಾಗಿ ಮನುಷ್ಯ ಅಂತಂದಾಗ ಇಡೀ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರನ್ನು ಹೋಮೋಸೆಪಿಯನ್ಸ್ ಅಂತ ಕರಿತೀವಿ. ನೀವು ಭಾರತದವರೇ ಆಗಿರ್ಬೋದು, ಅಮೆರಿಕದವರೇ ಆಗ್ಬೋದು, ಯಾವುದೇ ದೇಶದವರು, ಮನುಷ್ಯ ಅವನು ಮಾನವ ಅಂತ ಅವನು ಬಂದಾಗ ಆ ಗುಂಪಿನ ಪ್ರಾಣಿ, ಮಾನವನ ಗುಂಪಿನ ಪ್ರಾಣಿಗಳಿಗೆ ಎಲ್ಲರನ್ನು ನಾವು ಹೋಮೋಸೆಪಿಯನ್ಸ್ ಅಂತ ಕರಿತೀವಿ. ಇದು ಸೈಂಟಿಫಿಕ್ ನೇಮ್.
ಹೋಮೋಸೆಪಿಯನ್ಸ್ ಅಂದರೆ ಅವನು ಮಾನವ, ಅವನು ಆಫ್ರಿಕಾದವನಾಗ್ಬೋದು, ಅಮೆರಿಕದವನಾಗ್ಬೋದು, ಜಪಾನ್, ಚೀನಾ ಯಾವುದಾರು ಆಗಿರ್ಬೋದು, ಮಾನವ. ನಮ್ಮ ಎಲ್ಲರಲ್ಲೂ ಇರೋದು 46 ವರ್ಣತಂತು ಅಷ್ಟೇ. ಅದಕ್ಕಿಂತ 47, 45 ಆಗೋಕ್ಕೆ ಚಾನ್ಸ್ ಇಲ್ಲ. ಅದು ಆದಂಥ ಪಕ್ಷದಲ್ಲಿ ಕಾಯಿಲೆಗಳದು. ಚಿಂಪ್ಯಾನ್ಸಿಯಲ್ಲಿ 48 ಇದೆ ನೋಡಿ. ಚಿಂಪ್ಯಾನ್ಸಿ ನಮ್ಮ ಹತ್ತಿರದ ಒಂದು ಇದು ಆನ್ಸೆಸ್ಟರ್ ಅಂತಲೇ ಅನ್ಬೋದು. ಅದರಲ್ಲಿ 48 ವರ್ಣತಂತುಗಳಿದೆ, ನಮ್ಮಲ್ಲಿ 46 ವರ್ಣತಂತುಗಳು. ಜಗತ್ತಿನಲ್ಲಿರುವ ಎಲ್ಲ ಮಾನವರಲ್ಲಿ 46 ಇರಬೇಕು, ಒಂದೇನೆ. ಆಮೇಲೆ ಬ್ಲಡ್ ಗ್ರೂಪ್ ಅಂತ ನಾವು ನೋಡಿದಾಗ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರ ರಕ್ತ ಕೆಂಪೆನೆ. ಅದು ಬೇರೆ ಬೇರೆ ಪ್ರಾಣಿಗಳಲ್ಲಿ ಬೇರೆ ಇದೆ. ಹಳದಿ ಕಲರ್ ಇದೆ, ಬಣ್ಣ ಇದೆ, ಆಮೇಲೆ ಹಸಿರು ಇದೆ, ನೀಲಿ ಇದೆ ಕೆಲವೊಂದು ಪ್ರಾಣಿಗಳು, ಇನ್ವರ್ಟಿಬ್ರೇಟ್ಸ್ಗಳಲ್ಲಿ. ಆದರೆ ಮನುಷ್ಯನಲ್ಲಿ ಯಾವುದೇ ಮನುಷ್ಯ ಆದ್ರೂ ಅದು ಕೆಂಪೆನೆ. RH ಪಾಸಿಟಿವ್, RH ನೆಗೆಟಿವ್ ಅಂತೀವಿ, ಎ ಗ್ರೂಪ್ ಅಂತೀವಿ, ಬಿ ಗ್ರೂಪು, AB ಮತ್ತು O ಗ್ರೂಪು, ಇಷ್ಟೇ, ಇನ್ನೇನೂ ಇಲ್ಲ. ಆದರೆ ಬಣ್ಣದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಚರ್ಮದಲ್ಲಿ ಕಾಂಪ್ಲೆಕ್ಷನಲ್ಲಿ ವ್ಯತ್ಯಾಸ ಇದೆ, ಕೂದಲಿನ ಇದರಲ್ಲಿ ವ್ಯತ್ಯಾಸ ಇರುತ್ತೆ, ಎತ್ತರ, ಚರ್ಮ, ಎತ್ತರ, ಇಂಥದ್ರಲ್ಲೆಲ್ಲ ಒಂದೊಂದು ಸ್ವಲ್ಪ ವ್ಯತ್ಯಾಸಗಳನ್ನು ನಾವು ನೋಡ್ತೀವಿ. ಮುಖ್ಯವಾಗಿ ಈ ವ್ಯತ್ಯಾಸದಿಂದನೇ ನಾವು ಕೆಲವರನ್ನು, ಈಗ ನೀಗ್ರೋಸ್ ಅಂದಾಗ ಏನೋ ಒಂಥರ ಅವ್ರನ್ನ ಯಾರೋ ಅಷ್ಟು ಇಷ್ಟಪಡಲ್ಲ, ತುಂಬ ದಟ್ಟವಾದ ಬಣ್ಣ ಅಂಥೇಳಿ. ಅದೇ ಅಮೆರಿಕನ್ ಅಂದಾಗ ಅವರು ಕಾಂಪ್ಲೆಕ್ಷನ್ನು ಬಿಳಿ ಇರೋದ್ರಿಂದ ಸ್ವಲ್ಪ ಅವ್ರನ್ನ ಲೈಕ್ ಮಾಡ್ತಾರೆ. ಈ ಥರ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ತೀವಿ. ಆದರೆ ಮನುಷ್ಯನ ಹುಟ್ಟು ಎಲ್ಲಾಯಿತು ಅಂತ ನಾವು ನೋಡಿದ್ರೆ ಆಫ್ರಿಕಾ ಖಂಡ ಅಂತಲೇ ಹೇಳ್ಬಹುದು. ಆಫ್ರಿಕಾನೇ ಮನುಷ್ಯನ ಹುಟ್ಟು ಎಲ್ಲಿ ಅಂತಂದರೆ ಆಫ್ರಿಕನೇ ಜಗತ್ತಿನಲ್ಲಿರುವ ಎಲ್ಲ ಮಾನವರ ತವರು ಮನೆ ಆಫ್ರಿಕಾ. ನಮ್ಮೆಲ್ಲರದು ಆಫ್ರಿಕಾನೇ ತವರು ಮನೆ ನಮ್ದು ಎಲ್ಲಾರ್ದು. ಅಮೆರಿಕದವ್ರದ್ದೇ ಆಗಲಿ ಅವರ ತವರು ಮನೆಯೂ ಆಫ್ರಿಕಾನೇ, ನಮ್ಮದು ಅಲ್ಲೇ. ಎಲ್ಲ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರ ತವರು ಮನೆ ಆಫ್ರಿಕಾ ಅಂತ. ಎಲ್ಲ ಮನುಷ್ಯರು, ಎಲ್ಲ ಬಣ್ಣದವರು ಎಲ್ಲರೂ ಆಫ್ರಿಕಾನೇ ಮೂಲ. ನಿಮ್ಮ ಮೂಲವನ್ನು ಹುಡುಕಂತ ಹೋದ್ರೆ ನಾವು ಆಫ್ರಿಕಾಕ್ಕೆ ಹೋಗಿ ನಿಲ್ಲುತ್ತೆ. ಅದನ್ನು ಔಟ್ ಆಫ್ ಆಫ್ರಿಕಾ ಥಿಯರಿ ಅಂತಲೂ ಕರೀತಾರೆ. ಆಫ್ರಿಕಾದಲ್ಲಿ ಹುಟ್ಟಿ ನಂತರ ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಮನುಷ್ಯನ ವಲಸೆ ಆರಂಭವಾಯಿತು ಅಂತ. ಈಗ ಮನುಷ್ಯ ಯಾವಾಗ ಆಫ್ರಿಕಾದಲ್ಲಿ ಹುಟ್ಟಿದ ಅಂತ ನಾವು ನೋಡೋದಾದರೆ 2 ರಿಂದ 3 ಲಕ್ಷ ವರ್ಷಗಳ ಹಿಂದೆ ಮಾನವನ ಉಗಮ ಆಫ್ರಿಕಾದಲ್ಲಿ ಆಯಿತು ಅಂತ. 2 ರಿಂದ 3 ಲಕ್ಷ ವರ್ಷಗಳ ಹಿಂದೆ ಮಾನವನ ಉಗಮ ಆಫ್ರಿಕಾದಲ್ಲಿ ಆಯಿತು ಅಂತ. ಅದಕ್ಕೆ ಬೇಕಾದಷ್ಟು ಪ್ರೂಫ್ಗಳು ನಮ್ಮ ಹತ್ರ ಇದೆ, ಪುರಾವೆಗಳಿದೆ. ಮೊರಾಕೋ ಅಂತ ಒಂದು ಪಳೆಯುಳಿಕೆಯಲ್ಲಿ ಸಿಕ್ಕಿದೆ. ಆಮೇಲೆ ಹೋಮೋ ಕಿಬಿಶ್ ಅಂತ ಒಂದು ಪಳೆಯುಳಿಕೆ ಸಿಕ್ಕಿದೆ. ಅದರ ವಯಸ್ಸು, ಅದು ಆಫ್ರಿಕಾದಲ್ಲಿ ಸಿಕ್ಕಿರುವಂಥ ಪಳೆಯುಳಿಕೆ, ಉತ್ಪತನ ಅಂತ ಮಾಡ್ತಾರಲ್ಲ, ಆ ಉತ್ಪತನ ಕ್ರಿಯೆ ಮಾಡಿದಾಗ ಇವುಗಳು ಸಿಕ್ಕಿರೋದು. ಅವುಗಳ ವಯಸ್ಸು 2 ಲಕ್ಷ ವರ್ಷ ಅಂತ ಅದನ್ನು ಇದು ಮಾಡಿದ್ದಾರೆ. ಇನ್ನು ಜಗತ್ತಿನಲ್ಲಿ ಎಲ್ಲೂ ಸಿಕ್ಕಿಲ್ಲ, ಅಷ್ಟು ಹಳೆಯದಾದ ಪಳೆಯುಳಿಕೆ ಅಲ್ಲೇ ಸಿಕ್ಕಿರೋದು. ಅದೇ ಮಾನವನ ಮೂಲ ಅಂತ ಅನ್ಬೋದು. ಮಾನವನ ಮೂಲ ಅಂತ ನಾವು ನೋಡಿದಾಗ ಮೊದಲು ಗ್ರೇಟ್ ಏಪ್ಸ್ಗಳು ಅಂತ ಇದ್ವು. ಏಪ್ಗಳಂತ ನೀವು ಕೇಳಿರ್ಬೋದು, ಚಿಂಪ್ಯಾನ್ಸಿ, ಒರಾಂಗುಟಾನು, ಗೋರಿಲ್ಲ, ಇವನ್ನ ಗ್ರೇಟ್ ಏಪ್ ಅಂತ ಕರಿತೀವಿ. ಬಾಲ ಇಲ್ಲದ ಮಂಗಗಳಿವು. ಇವಕ್ಕೆ ಬಾಲ ಇಲ್ಲ, ಮೂರಕ್ಕೂ ಬಾಲ ಇಲ್ಲದ ಮಂಗನಿಂದ ಮನುಷ್ಯ ಹುಟ್ಟಿರೋ ಅಂಥದ್ದು. ಅದರಲ್ಲಿ ಮುಖ್ಯವಾಗಿ ಚಿಂಪ್ಯಾನ್ಸಿಯಿಂದ. ಆ ಚಿಂಪ್ಯಾನ್ಸಿ ಹಲವಾರು ಸಾವಿರ ವರ್ಷಗಳು ಕಳೆದ ಬಳಿಕ ಅದೇನಾಯಿತು, ಆಸ್ಟ್ರಲೋಪಿಥಿಕಸ್ ಆಫ್ರಿಕಾನಸ್ ಅಂತ ಅದು ಬದಲಾವಣೆ ಆಯಿತು. ಬದಲಾವಣೆಗಳಾಗ್ತಾ ಬಂತು, ದೇಹ, ಅದರ ತಲೆಬುರುಡೆ ಎಲ್ಲದರಲ್ಲೂ ಬದಲಾವಣೆಗಳು ಆಗ್ತಾ ಬಂತು. ಆಸ್ಟ್ರಲೋಪಿಥಿಕಸ್ ಆಫ್ರಿಕಾನಸ್ ಅಂತ ಆಯಿತು. ನಂತರ ಹಲವಾರು ಸಾವಿರ ವರ್ಷಗಳು ಕಳೆದ ಬಳಿಕ ಆಸ್ಟ್ರಲೋಪಿಥಿಕಸ್ ಗಾರಿ ಅಂತಾಯಿತು. ನಂತರ ಆಸ್ಟ್ರಲೋಪಿಥಿಕಸ್ ಎರೆಕ್ಟಸ್ ಅಂತಾಯಿತು. ಎರೆಕ್ಟಸ್ ಅಂದರೆ ಮೊದಲು 4 ಕಾಲಲ್ಲಿ ನಡೀತಾ ಇದ್ದಿದ್ದು ಎರಡನ್ನ ಮಾತ್ರ ನಡೆಯೋದಕ್ಕೆ ಬಳಸ್ಕೊಂಡು ಈ ಕೈಗಳನ್ನು, ಮುಂದಿನ 2 ಕಾಲುಗಳನ್ನು ಕೈಗಳಾಗಿ ಆಯುಧಗಳ ಬಳಕೆಗೆ ಅದು ಬಳಸುತ್ತಾ ಬಂತು. ಎರೆಕ್ಟ್ ಅಂದರೆ ನಿಂತ್ಕೊಳ್ಳೋದಲ್ವಾ, ಆಸ್ಟ್ರಲೋಪಿಥಿಕಸ್ ಎರೆಕ್ಟಸ್ ಅಂತ, ಹೋಮೋ ಎರೆಕ್ಟಸ್ ಅಂತ ಕರಿತೀವಿ. ಹೋಮೋ ಎರೆಕ್ಟಸ್ ಅಂತಂದರೆ ನಿಂತ್ಕಂತು ಅಂತ. ನಂತರ ಹೋಮೋ ಹ್ಯಾಬಿಲಸ್ ಅಂತ ಕೈಯನ್ನು ಬಳಕೆ ಮಾಡಿಕೊಂಡು ಟೂಲ್ಸ್ ಅಂತಂದರೆ ಕೆಲವೊಂದು ಸಾಧನಗಳು, ಬೇಟೆಯಾಡೋದಕ್ಕೆ, ಪ್ರಾಣಿಗಳನ್ನು ಬೇಟೆಯಾಡೋದಕ್ಕೆ, ಬೇರೆ ಬೇರೆ ಅದಕ್ಕೆ ಸಾಧನಗಳನ್ನು ಅದು ಬಳಸ್ಕೊಂತ ಬಂತು. ಅಂಥ ಸಂದರ್ಭದಲ್ಲಿ ಅದರ ಮೆದುಳಿನ ಗಾತ್ರ ದೊಡ್ಡದಾಯಿತು. ಮೊದಲು ಸಣ್ಣದಿದ್ದಿದ್ದು, ಚಿಂಪ್ಯಾನ್ಸಿ ತಲೆ ನೋಡಿರ್ಬೋದು ನೀವು, ಪುಟ್ಟದಿರುತ್ತೆ. ನಂತರ ಮೆದುಳಿನ ಗಾತ್ರ ಏನಕ್ಕೆ ಬದಲಾವಣೆ ಆಯಿತು ಅಂದರೆ ಅವಶ್ಯಕತೆ ಇತ್ತು, ಸರ್ವೈವಲ್ ಇತ್ತು, ಬದುಕಬೇಕಿತ್ತು. ಅದಕ್ಕೋಸ್ಕರ ಏನಾಯಿತು, ಹೊಸದಾಗಿ ಯೋಚನೆ ಮಾಡ್ತಾ ಮೆದುಳಿನ ಬೆಳವಣಿಗೆನೂ ಸಹ ಆರಂಭ ಆಯಿತು. ನಂತರ ಗುಂಪಲ್ಲಿ ಅವು ವಾಸ ಮಾಡೋದಕ್ಕೆ ಆರಂಭ ಆಯಿತು. ಇಷ್ಟು ನಾವು ಬೆಳವಣಿಗೆ ಹಂತದಲ್ಲಿ ನೋಡ್ಕೊಂಬಂದಿರೋದು. ಈಗ ಮನುಷ್ಯ ಅಲ್ಲಿಂದನೇ ಹುಟ್ಟಿದಾನೆ ಅನ್ನೋದಕ್ಕೆ ಏನು
ಒಂಥರ ನಮಗೆ ಎವಿಡೆನ್ಸ್ ಅಂತ ನೋಡೋದು, ಪುರಾವೆಗಳು ಅಂತ ನೋಡೋದಾದರೆ, ಜಗತ್ತಿನಲ್ಲಿರುವ ಎಲ್ಲ ಮಹಿಳೆಯರ ಮೈಟೋಕಾಂಡ್ರಿಯಲ್ DNA ಅಂತ ಇದೆ. ನಮ್ಮಲ್ಲಿ ಎಲ್ಲರಲ್ಲೂ ನಮಗೆ ಇಡೀ ದೇಹಕ್ಕೆ ಶಕ್ತಿಯನ್ನು ಕೊಡುವುದು ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾದಲ್ಲೂ DNA ಇದೆ. ಅದನ್ನು ಎಕ್ಸ್ಟ್ರಾ ನ್ಯೂಕ್ಲಿಯರ್ DNA ಅಂತ ನಾವು ಕರಿತೀವಿ. ಈ ಮೈಟೋಕಾಂಡ್ರಿಯಲ್ DNA ಟ್ರೇಸ್ ಮಾಡಿದರೆ ಅದು ಆಫ್ರಿಕಾದಲ್ಲಿ ವಾಸವಿದ್ದ 2 ಲಕ್ಷ ವರ್ಷಗಳ ಹಿಂದೆ ವಾಸವಾಗಿದ್ದ ಮಹಿಳೆಯ ಮೈಟೋಕಾಂಡ್ರಿಯಾ DNA ಇಡೀ ಜಗತ್ತಿನ ಎಲ್ಲ ಮಹಿಳೆಯರ ಮೈಟೋಕಾಂಡ್ರಿಯಾ DNA ಇದೆ. ಓ, ಇಂಥ ಅದ್ಭುತ ಸಂಶೋಧನೆ. ಹೌದು, ಅದನ್ನು ಟ್ರೇಸ್ ಬ್ಯಾಕ್ ಮಾಡಿದ್ದಾರೆ. ಇಡೀ ಜಗತ್ತಿನಲ್ಲಿರುವ ಎಲ್ಲ ಮಹಿಳೆಯರು ಆ ಮೈಟೋಕಾಂಡ್ರಿಯಲ್ ಈವ್ ಅಂತ ಕರೀತಾರೆ. ಅದನ್ನ ಮೈಟೋಕಾಂಡ್ರಿಯಲ್ ಈವಿಂದನೇ ನಾವೆಲ್ಲ ಬಂದಿರೋಂಥದ್ದು. ನಮ್ಮ ತಾಯಿ, ನಮ್ಮ ಅಜ್ಜಿ, ಮುತ್ತಜ್ಜಿ, ಅವರ ಹಿಂದಿನವರು, ಹಾಗೇ ಹೋಗ್ತಾ ಹೋದ್ರೆ ನಾವು ಅದು ಕೊನೆಗೆ ಎಲ್ಲೋಗುತ್ತೆ ಅಂದರೆ ಆಫ್ರಿಕಾಗೆ ಹೋಗುತ್ತೆ. ಎಲ್ಲ ನಮ್ಮ ತಾಯಿ ಆಗ್ಬೋದು, ನಮ್ಮ ಜನರೇಷನ್ ಆಗ್ಬೋದು, ನಿಮ್ಮದಾಗ್ಬೋದು, ಅಮೆರಿಕದಲ್ಲಿರ್ದವರು ಆಗ್ಬೋದು. ಹಾಗಾಗಿ ಎಲ್ಲ ಮನುಜಮತ, ವಿಶ್ವಪಥ ಎಲ್ಲ ಒಂದೇ. ವೈಜ್ಞಾನಿಕವಾಗಿ ಯಾರು ಬೇರೆ ಜಾತಿ, ಬೇರೆ ಧರ್ಮ, ಬೇರೆ ಕುಲ ಅಲ್ಲ, ಎಲ್ಲರೂ ಒಂದೇ. ಈಗ ನಾವು ಹೇಳಿ ಧರ್ಮ ಜಾತಿ ಅಂತ ಹೊಡೆದಾಡ್ತೀವಲ್ವ, ಈಗ ನಡೀತಿರೋದೇ ಅದು ರಾಜಕೀಯಕ್ಕೋಸ್ಕರ. ಜಾತಿ, ಧರ್ಮ, ಕುಲ, ಅದರಲ್ಲೂ ಕಾಸ್ಟ್, ಸಬ್ ಕಾಸ್ಟ್. ಆದರೆ ನೀವು ಸುಮ್ಮನೆ ಹಾಗೆ ವೈಜ್ಞಾನಿಕವಾಗಿ ನಿಮ್ಮ ಮೂಲ ಎಲ್ಲಿ ಅಂತ ನೀವು ಹುಡ್ಕೊಂಡು ಹೋದರೆ ಕೊನೆಗೆ ಹೋಗಿ ತಲುಪೋದು ಆಫ್ರಿಕಾಕ್ಕೆ. ಎಲ್ಲಿದೆ ಅಂದರೆ ಆಫ್ರಿಕಾದಲ್ಲಿ 2 ಲಕ್ಷ ವರ್ಷಗಳ ಹಿಂದೆ ಬದುಕಿದ್ದ ಮಹಿಳೆಯ ಮೈಟೋಕಾಂಡ್ರಿಯನೇ ಇಡೀ ಜಗತ್ತಿನ ಎಲ್ಲ ಮಹಿಳೆಯರ ಮೈಟೋಕಾಂಡ್ರಿಯಾದಲ್ಲಿ ಇರೋ ಅಂಥದ್ದು ಕುರುಹು ಸಿಕ್ಕಿದೆ. ಅದೇ ರೀತಿ ಪುರುಷರ ವೈವರ್ಣತಂತುನ ಟ್ರೇಸ್ ಬ್ಯಾಕ್ ಮಾಡಿದ್ದಾರೆ. ಅದು ಕೊನೆಗೆ ಆಫ್ರಿಕಾಗೆ ಹೋಗ್ತಾ ಇದೆ. ಇಡೀ ಜಗತ್ತಿನಲ್ಲಿರುವ ಎಲ್ಲ ಪುರುಷರ ವೈವರ್ಣತಂತು, ಅದರ ಒಂದು ಕುರುಹುಗಳು ಆಫ್ರಿಕಾದಲ್ಲಿ ವಾಸ ಇದ್ದಂತಹ ಪುರುಷ 2 ಲಕ್ಷದಿಂದ 3 ಲಕ್ಷ ವರ್ಷಗಳ ಹಿಂದೆ ಇದ್ನಲ್ಲ, ಆ ಪುರುಷನಿಗೆ ಹೋಲ್ತಾ ಇದೆ. ಮೇಡಮ್, ನಾವು ಕುತೂಹಲಕ್ಕೊಂದು ಪ್ರಶ್ನೆ ಕೇಳ್ತೀವಿ. 2 ಲಕ್ಷ ಹಿಂದೆ ವಾಸ ಮಾಡಿದಂತಹ ಮಹಿಳೆ ಮತ್ತು ಪುರುಷ ಅವರೊಂದು ಅವಶೇಷ ಹಾಗೆ ಹೆಂಗೆ ಅದು ಅಂದರೆ ಇದನ್ನ ಮಾಡ್ತಾರೆ ನೋಡಿ, ಎಕ್ಸ್ಕವೇಷನ್ ಅಂತ ಮಾಡಿ ಪಳೆಯುಳಿಕೆಗಳು ಸಿಗ್ತಾ ಬನ್ನಿ. ಈಗೇನು ಮಾಡಿದ್ದಾರೆ ಅಂದರೆ, ಇದು ಯಾವ ಥರ ಟ್ರೇಸ್ ಔಟ್ ಮಾಡಿದ್ದಾರೆ ಅಂದರೆ, ಭಾರತದ ಒಂದಷ್ಟು ಜನ, ಅಮೆರಿಕದ ಜನ, ಆಸ್ಟ್ರೇಲಿಯಾದ ಎಲ್ಲರದ್ದು DNA ತಗೊಂಡಿದ್ದಾರೆ. ವೈ ಕ್ರೋಮೋಸೋಮ್ದು DNA ತಗೊಂಡು ಅದನ್ನು ಮ್ಯಾಚ್ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ತುಂಬ ಸುಲಭ. ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅಂತ ಆದಮೇಲೆ ಇದೆಲ್ಲ ಗೊತ್ತಾಗಿರೋಂಥದ್ದು. ತುಂಬ ಚೆನ್ನಾಗಿ ಕ್ಲಾರಿಟಿ ನಮಗೆ ಸಿಕ್ಕಿದ್ದು ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಆಯಿತು ನೋಡಿ. ಆ ನಂತರ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮಾಡಿದ್ದಾರೆ. ದೊಡ್ಡ ಪ್ರಾಜೆಕ್ಟ್ ಇದು. ಇಡೀ ಜಗತ್ತಿನಲ್ಲಿರುವ ಎಲ್ಲ ರ್ಯಾಂಡಮ್ ಆಗಿ ತಗೊಂಡು ಎಲ್ಲದನ್ನು ಅದನ್ನು ಅನಲೈಸ್ ಮಾಡ್ತಾ ಬಂದರೆ ಫೈನಲಿ ನಮಗೆ ಪಳೆಯುಳಿಕೆಗಳು ಏನು ಸಿಕ್ಕಿತ್ತೋ ಅಲ್ಲಿಗೆ ಹೋಗಿ ನಿಲ್ತಾ ಇದೆ. ಅದು ಇನ್ನೆಲ್ಲೂ ಇಲ್ಲ, ಕರೆಕ್ಟಾಗಿ ಅಲ್ಲಿಗೆ ಹೋಗ್ತಾ ಇದೆ. ಆ ಪಳೆಯುಳಿಕೆಗಳು ಸಿಕ್ಕಿದೆ. DNA ಇರುತ್ತಲ್ಲ, ಆ DNA ಐಸೋಲೇಟ್ ಮಾಡಿಬಿಟ್ಟು ಅದರಿಂದ DNA ನಾಶ ಆಗೋದಿಲ್ಲ, ಆಗಲ್ಲ. ಈಗ ನೋಡಿ ಉಳ್ಕೊಂಡಿರುತ್ತೆ. ಈಗ ನೀವು ಇದು ಡೈನೋಸರದ್ದು ಜುರಾಸಿಕ್ ಪಾರ್ಕ್ದು ಅದೇ ಥರ ತಾನೇ, ಅದರದ್ದು DNA ತೆಗೆದು ಕ್ಲೋನಿಂಗ್ ಮಾಡಿ ಡೈನೋಸರ್ನ ಸೃಷ್ಟಿ ಮಾಡಿ ಎಲ್ಲದನ್ನು ಎಷ್ಟೊಂದು ಮೂವಿಗಳು ಬಂದ್ವಲ್ಲ. ಹಾಗಾಗಿ ಈ ವೈವರ್ಣ ತಂತು ಅಲ್ಲಿಗೆ ಹೋಗಿದೆ ಅಂತ ಗೊತ್ತಾಗುತ್ತೆ. ಮತ್ತು ಆಫ್ರಿಕಾದಲ್ಲಿ ಸಿಕ್ಕಾಪಟ್ಟೆ ಮ್ಯೂಟೇಷನ್ಗಳಾಗ್ತಾ ಇತ್ತು. ಮ್ಯೂಟೇಷನ್ ಅಂದರೆ ರೂಪಾಂತರ, ಬದಲಾವಣೆಗಳಾಗ್ತಾ ಇದ್ದಿದ್ದರಿಂದ ನಮ್ಮ ಒಂದು ಏನು ರೇಸ್ ಅಂತಂತೀವಿ ಅದರಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತಾ ಬಂದ್ವು. ಈ ಆಫ್ರಿಕಾದಲ್ಲಿದ್ದವರು ಬೇರೆ ಕಡೆ ಹೇಗೆ ಬಂದರು ಅಂತ ನಾವು ನೋಡೋದಾದರೆ, 60 ರಿಂದ 70 ಸಾವಿರ ವರ್ಷಗಳ ಹಿಂದೆ, ಇದು 2 ರಿಂದ 3 ಲಕ್ಷ ವರ್ಷಗಳ ಹಿಂದೆ ಅಲ್ಲಿದ್ದರು. ಅವರು ಅಲ್ಲೇ ಇದ್ದರು. ಆ ನಂತರ ಬಹಳಷ್ಟು ವರ್ಷಗಳ ಕಳೆದ ಮೇಲೆ 60 ರಿಂದ 70 ಸಾವಿರ ವರ್ಷಗಳ ಹಿಂದೆ ಏನಾಯಿತು, ಅಲ್ಲಿದ್ದಂಥ ಹೋಮೋಸೆಪಿಯನ್ ಈ ಮಾನವ ಆಫ್ರಿಕಾದಿಂದ ಏಷ್ಯಾ, ಆಸ್ಟ್ರೇಲಿಯಾ, ಆಮೇಲೆ ಯುರೋಪ್ ಖಂಡಗಳಿಗೆ ಬಂದರು. 3 ಖಂಡಗಳಿಗೆ, ಏಷ್ಯಾ, ಆಸ್ಟ್ರೇಲಿಯಾ, ಯುರೋಪ್ ಖಂಡಗಳಿಗೆ ಬಂದರು. 15,000 ವರ್ಷಗಳ ಹಿಂದೆ ಅಮೆರಿಕಕ್ಕೆ ಹೋಗಿದ್ದು ಅಲ್ಲಿಂದ, ಆಫ್ರಿಕಾದಿಂದ. ಅದಕ್ಕೆ ಮೊದಲು 60 ರಿಂದ 70 ಸಾವಿರ ವರ್ಷಗಳ ಹಿಂದೆನೆ ನಮ್ಮ ಭಾರತ ಆಗಿರ್ಬೋದು, ಏಷ್ಯಾ, ಯುರೋಪ್, ಆಸ್ಟ್ರೇಲಿಯಾ ಖಂಡಗಳಿಗೆ ಬಂದರು. ಕೆಲವೊಂದು ಪಳೆಯುಳಿಕೆ ಅಮೆರಿಕದಲ್ಲೂ ಯುರೋಪಲ್ಲೂ ಸಿಕ್ಕಿದೆ. ಅಲ್ಲಿ ಏನಾಗಿದೆ ಅಂತಂದರೆ, ನಿಯೋಂಡ್ರತಾಲ್ ಮ್ಯಾನ್ ಅಂತ ಯುರೋಪಿನಲ್ಲೂ ನಮಗೆ ಸಿಕ್ಕುತ್ತೆ. ಈ ಹೋಮೋಸೆಪಿಯನ್ಸ್ ಅಂತ ಅಲ್ಲಿಗೆ ಬಂದ್ರಲ್ಲ, ಅವ್ರು ಬಂದು ಇಲ್ಲಿದ್ದವರ ಜೊತೆ ಸ್ವಲ್ಪ ಮಿಕ್ಸ್ ಆದರು. ಇಲ್ಲಿ ಇತ್ತು ಸ್ವಲ್ಪ ಒಂದಷ್ಟು ಜನ ಬಂದ ವಲಸಿಗರಿದ್ರಲ್ಲ, ಮಿಕ್ಸ್ ಆಗಿ ಎಲ್ಲ ಹೋಮೋಸೆಪಿಯನ್ಸ್ಗಳೇ ಆದರು. ಈ ಆಸ್ಟ್ರೇಲಿಯಾ ಏನಾಯಿತು ಅಂದರೆ ತುಂಬ ಐಸೋಲೇಟೆಡ್, ಅದು ತುಂಬ ಐಸೋಲೇಷನ್ ಆಗಿರೋದ್ರಿಂದ ಅಲ್ಲಿ ಅಂತಹ ಒಂದು ಎವಲ್ಯೂಷನ್ನ ನಾವು ನೋಡೋಕ್ಕಾಗಲಿಲ್ಲ. ಅಂದರೆ ಅಷ್ಟೊಂದು ಮನುಷ್ಯನ ಒಂದು ಏನು ಅಭಿವೃದ್ಧಿ ಬೆಳವಣಿಗೆ ಅಂತೀವಲ್ಲ ಅಷ್ಟೊಂದು ಆಗಲಿಲ್ಲ. ಏಷ್ಯಾ ಮತ್ತಿತರ ಖಂಡಗಳಲ್ಲಿ
ಹೆಚ್ಚು ಆ ನಂತರದಲ್ಲಿ 60,000 to 70,000 ವರ್ಷಗಳು ಅಂದರೆ ಆ ನಂತರನೇ ನಾವು ರಾಮಾಯಣ ಮಹಾಭಾರತ ಆಗ್ಬೋದು, ಆದಿಯೋಗಿ ಆಗ್ಬೋದು, ಇಲ್ಲಿ ವಲಸೆ ಬಂದಂತಹ ಆ ಒಂದು ಆಫ್ರಿಕಾದಲ್ಲಿದ್ದಂಥ ಮನುಷ್ಯನಿಂದನೇ ನಂತರ ನಾವು ಏನೇನು ಎಲ್ಲ ಸೃಷ್ಟಿಗಳನ್ನು ನಾವು ನೋಡ್ತಾ ಬರ್ಬೋದು. ಹಾಗಾಗಿ ಆಫ್ರಿಕನೇ ನಮ್ಮ ಮೂಲ ಅಂತ ನಾವು ಹೇಳ್ತೀವಿ. ಅಂದರೆ ಆಫ್ರಿಕನೇ ಏನಕ್ಕೆ ಮೂಲ ಅನ್ನೋದನ್ನು ಬಹಳಷ್ಟು ಪ್ರಶ್ನೆಗಳಿದೆ. ಕಾರಣ ಏನು ಅಂತಂದರೆ ಆಫ್ರಿಕಾದಲ್ಲಿ ಹವಾಮಾನ ಅಂತ ನೋಡಿದರೆ, ಪರಿಸರ ಮತ್ತು ಹವಾಮಾನ ನೋಡಿದರೆ ಅದ್ಭುತವಾಗಿತ್ತು. ಬೇರೆ ಖಂಡಗಳಲ್ಲಿ ಆ ಸಂದರ್ಭದಲ್ಲಿ ಈ ಮಾನವನ ಉಗಮ ಆಗ್ತಿತ್ತಲ್ಲ, ಆ ಸಂದರ್ಭದಲ್ಲಿ ಬೇರೆ ಖಂಡಗಳಲ್ಲಿ ಹಿಮಯುಗ ಇತ್ತು. ಯುರೋಪ್, ಅಮೇರಿಕಾ, ಸೌತ್ ಅಮೇರಿಕಾ ಕಂಪ್ಲೀಟ್ ಮುಚ್ಚೋಗ್ಬಿಟ್ಟಿತ್ತು ಹಿಮನೇ. ಅಲ್ಲಿ ಯಾವುದೇ ಜೀವಿ ಬದುಕಕ್ಕೆ ಆಗದೇ ಇಲ್ಲ ಅನ್ನೋ ಥರ ಇತ್ತು. ಬೇರೆ ಬೇರೆ ಖಂಡಗಳಲ್ಲೂ, ಏಷ್ಯಾದಲ್ಲೂ ಅಷ್ಟೇ, ಆಸ್ಟ್ರೇಲಿಯಾ, ಏಷ್ಯಾ, ಯುರೋಪ್ ಇದೆಲ್ಲ ಹಿಮಯುಗದಲ್ಲಿ ಸಂಪೂರ್ಣ ಮುಚ್ಚೋಗಿದ್ದರಿಂದ ಏನಾಗಿತ್ತು ಅಂದರೆ ಅಲ್ಲಿ ಯಾವುದೇ ಜೀವಿ ಬದುಕಿ ಉಳಿಯುವಂತಹ ಸಾಧ್ಯತೆಗಳು ಇರಲಿಲ್ಲ. ಆಫ್ರಿಕಾದಲ್ಲಿ ಹಿಮಯುಗ ಇರಲಿಲ್ಲ. ಏನಕ್ಕೆ ಅಂದರೆ ಅದು ಭೂಮಧ್ಯ ರೇಖೆಗೆ ಹತ್ತಿರವಾಗಿರೋದ್ರಿಂದ ಅಲ್ಲೇನಾಗಿದೆ ಅಂದರೆ ವಾತಾವರಣ ಅದ್ಭುತವಾಗಿದೆ, ವೈವಿಧ್ಯತೆ ಇದೆ, ದಟ್ಟವಾದ ಕಾಡುಗಳಿದೆ, ಹುಲ್ಲುಗಾವಲುಗಳಿದೆ, ಆಮೇಲೆ ಸರೋವರಗಳಿದೆ, ನದಿಗಳಿದೆ. ಹೀಗಾಗಿ ಏನಾಯಿತು ಅಂದರೆ ಜೀವ ವೈವಿಧ್ಯತೆಗೆ ಒಂದು ಹೆಸರು ಅಂದರೆ ಹೇಳಿ ಮಾಡಿಸಿದಂತಹ ಸ್ಥಳ ಆಗಿತ್ತು ಆಫ್ರಿಕಾ. ವೈವಿಧ್ಯ ಪ್ರಾಣಿಗಳು, ಪಕ್ಷಿಗಳು, ಅದರ ಜೊತೆಗೆ ಮನುಷ್ಯನ ಎವಲ್ಯೂಷನ್ನು ಸಹ ಆಗ್ತಾ ಇತ್ತು. ಹಾಗಾಗಿ ಆಫ್ರಿಕಾದ ವಾತಾವರಣನೇ ಅದ್ಭುತವಾಗಿತ್ತು, ಅದು ಮನುಷ್ಯನ ಬೆಳವಣಿಗೆಗೆ ಪೂರಕವಾಗಿತ್ತು ಅಂತ. ಇದರ ಜೊತೆಗೆ ಆಫ್ರಿಕಾದಲ್ಲಿ ಮನುಷ್ಯ ಯಾವಾಗ 2 ಲಕ್ಷದಿಂದ 3 ಲಕ್ಷ ವರ್ಷಗಳ ಹಿಂದೆ ಈ ವಿಕಾಸ ಎಲ್ಲ ನಡೆಯೋ ಅಂಥದ್ದಲ್ಲಿ ಏನಾಯಿತು ಅಂದರೆ ಬಹಳಷ್ಟು ಪ್ರಾಣಿಗಳ ಜೊತೆಗೆ ಅವನು ಜೊತೆಲಿ ಹೋರಾಟ ನಡೆಸಬೇಕಾಗಿತ್ತು ಬದುಕಿಗಾಗಿ. ಇಂತಹ ಸಂದರ್ಭದಲ್ಲಿ ಅವನ ಬುದ್ಧಿಮತ್ತೆ, ಮೆದುಳು ಚುರುಕಾಯಿತು, ಆಯುಧಗಳ ಬಳಕೆ ಆರಂಭ ಆಯಿತು, ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಎಲ್ಲ ಡೆವಲಪ್ ಆಯಿತು. ಅವನು ಸನ್ನೆಗಳನ್ನು ಮಾಡಬೇಕಿತ್ತು, ಯಾವುದೋ ಪ್ರಾಣಿ ಬರ್ತಿದೆ ಅಂತ ಇನ್ನೊಬ್ಬ ವ್ಯಕ್ತಿಗೆ. ಆಗ ಅವನು ಶಬ್ದಗಳನ್ನು ಶುರು ಮಾಡಿದ, ಕೂಗಕ್ಕೆ ಶುರು ಮಾಡಿದ, ವಾರ್ನ್ ಮಾಡೋಕ್ಕೆ. ನಂತರ ಅದು ಲ್ಯಾಂಗ್ವೇಜ್ಗಳಾಗಿ, ಆ ಶಬ್ದಗಳೇ ನಂತರ ಭಾಷೆಗಳಾಗಿ, ಆಮೇಲೆ ಅವನು ಅಲ್ಲಿಂದ ಬಂದ ನಾನು ನೋಡಿ 60,000 to 70,000 ವರ್ಷಗಳ ಹಿಂದೆ ಬೇರೆ ಬೇರೆ ಖಂಡಗಳಿಗೆ. ಆಗ ಅದರಲ್ಲಿ ಆ ಶಬ್ದಗಳಲ್ಲಿ ಮಾರ್ಪಾಡು ಆಗಿ ಭಾಷೆಗಳು, ಲಿಪಿಗಳು, ಅದನ್ನು ತಿಳಿಸೋಕ್ಕೋಸ್ಕರ ಏನೋ ಒಂದು ಬರಿಬೇಕಿತ್ತು, ಅದು ಲಿಪಿಗಳಾಯಿತು. ಈ ರೀತಿ ಮಾನವನ ಉಗಮ ಅಲ್ಲಾಗಿದ್ರೂ ನಂತರ ಅದು ಎಲ್ಲ ಕಡೆಗೂ ಬಂತು. ಮ್ಯೂಟೇಷನ್ ರೇಟು ಜಾಸ್ತಿ ಇತ್ತು. ಅದು ಮ್ಯೂಟೇಷನ್ ಅಂದರೆ ಬದಲಾವಣೆ. ಮತ್ತು ಯಾವ ಥರ ಮ್ಯೂಟೇಷನ್ ಅಂತಂದರೆ ಅದು ಈ ಮೈಗ್ರೇಷನ್ನು, ಈ ವಲಸೆ ಹೋಗಬೇಕಾದ್ರೆ ಅಲ್ಲಿಗೆ ತಕ್ಕಂಗೆ ಅವನಿಗೆ ಪೂರಕವಾದಂತಹ ಬದಲಾವಣೆಗಳು DNA ಆಗಿದ್ದರಿಂದ ಅವನು ಇನ್ನೂ ನಂತರದ ಹಂತದಲ್ಲಿ ಅವನ ಮೆದುಳು ಚೆನ್ನಾಗಿ ಬೆಳವಣಿಗೆ ಆಯಿತು, ಆ ಸೋಷಿಯಲೈಸೇಷನ್ನು ಆಯಿತು, ಆ ನಂತರ ಬುಡಕಟ್ಟುಗಳು ಆರಂಭ ಆಯಿತು. ಒಟ್ಟಿನಲ್ಲಿ ಸಿವಿಲೈಸ್ಡ್ ಸೊಸೈಟಿ ಅಂತ ನಾವೇನು ಹೇಳ್ತೀವಿ ಅಲ್ಲಿಯ ಹಂತದವರೆಗೂ ಹಲವಾರು ರೀತಿಯ ಈ ಥರ ಬದಲಾವಣೆಗಳೆಲ್ಲ ನಡೆದು ನಂತರ ಒಂದು ಮಾನವ ಬೇರೆ ಬೇರೆ ಖಂಡಗಳಲ್ಲಿ ಆಧುನಿಕ ಮಾನವ ಅಂತ ನಾವೇನಂತೀವಿ ಆ ಮಾನವಾದ. ಬಟ್ ಆಫ್ರಿಕಾನು ನಾವು ಮರೆಯಾಗಿಲ್ಲ, ಅದು ಮೇಯ್ನು ನಮ್ಮ ಮೂಲ ಆಗಿರೋದ್ರಿಂದ ಅದು. ಮತ್ತು ಅಲ್ಲೇ ಉಳ್ಕೊಂಡವರು ಅಲ್ಲಿನ ನಿವಾಸಿಗಳೇ ಆದರು. ಒಂದಷ್ಟು ಜನ ಮೈಗ್ರೇಟ್ ಆದರು, ವಲಸೆ ಬಂದರು. ಒಂದಷ್ಟು ಜನ ಆಫ್ರಿಕಾ ಖಂಡದಲ್ಲೇ ಉಳ್ಕೊಂಡ್ರು. ಆಮೇಲೆ ಬೇರೆ ಕಡೆ ಹೋದವರು ಅಲ್ಲೇ ಉಳ್ಕೊಂಡ್ರು. ನಂತರ ರೆಡ್ ಇಂಡಿಯನ್ಸ್ನ ಅಲ್ಲಿಂದ ಓಡಿಸಿರೋದು ಅಲ್ವಾ, ಅವರು ಮೂಲ ನಿವಾಸಿಗಳು ರೆಡ್ ಇಂಡಿಯನ್ಸ್. ಅಮೆರಿಕದವರು ಅಲ್ಲಿಗೆ ಹೋದಾಗ ಅದು ಹೊಸದಾಗಿ ನಿರ್ಮಾಣ ಆಗಿದ್ದಲ್ವ, ಆ ರೀತಿ ಮನುಷ್ಯನ ಇದಾಯಿತು. ಇಲ್ಲಿ ಬಣ್ಣ ಅಂತ ನಾವು ಸಾಮಾನ್ಯ ವರ್ಣ ಭೇದ ಅಂತ ಅಂದಾಗ ಬಣ್ಣದ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೀವಿ. ಬಣ್ಣ, ಎತ್ತರ, ಇಂಥದ್ರ ಬಗ್ಗೆ ಬುದ್ಧಿಮತ್ತೆ. ಇದು ಯಾವ ಥರ ಅಂತಂದರೆ ನಮ್ಮ ಪರಿಸರಕ್ಕೆ ಅನುಗುಣವಾಗಿ ನಮ್ಮ ಬಣ್ಣ. ಈಗೇನಾಯಿತು, ಆಫ್ರಿಕಾ ಭೂಮಧ್ಯ ರೇಖೆಗೆ ತುಂಬ ಹತ್ತಿರವಾಗಿದ್ದರಿಂದ ನಮ್ಮ ದೇಹ ಸೂರ್ಯನ ಅತಿ ನೇರಳೆ ಕಿರಣಗಳಿಂದ ದೇಹವನ್ನು ರಕ್ಷಣೆ ಮಾಡಬೇಕು ಅಂತಂದರೆ ಮೆಲನಿನ್ ಪಿಗ್ಮೆಂಟ್ ಅಂತ ಇರುತ್ತೆ. ಆ ಮೆಲನಿನ್ ಪಿಗ್ಮೆಂಟು ಸೂರ್ಯನ ಅತಿ ನೇರಳೆ ಕಿರಣ, ಅಲ್ಟ್ರಾ ವೈಲೆಂಟ್ ರೇಡಿಯೇಷನ್, ಅದರಿಂದ ನನ್ನ ದೇಹಕ್ಕೆ ನನಗೆ ಪ್ರೊಟೆಕ್ಷನ್ ಬೇಕು ಅಂದರೆ ದೇಹದಲ್ಲಿ ಮೆಲನಿನ್ ಪಿಗ್ಮೆಂಟೇಷನ್ನು ಉತ್ಪಾದನೆ ಜಾಸ್ತಿ ಆಯಿತು. ಅದಕ್ಕೆ ಆಫ್ರಿಕಾದ ಜನ ದಟ್ಟವಾದ ಕಪ್ಪಾಗಿರೋಂಥದ್ದು. ಏಕೆಂದರೆ ಅದು ಪ್ರೊಟೆಕ್ಷನ್ ಅವರಿಗೆ. ಇಲ್ಲ ಅಂತಂದರೆ ಆ ಒಂದು ಅತಿಯಾದ ಶಾಖ, ಅಲ್ಟ್ರಾವೈಲೆಂಟ್ ರೇಡಿಯೇಷನ್ಗೆ ಕ್ಯಾನ್ಸರ್ಗಳು, ಮೆಲನೋಮಾ ಆಫ್ ಸ್ಕಿನ್ ಅಂತ ಕರಿತೀವಿ, ಅದೆಲ್ಲ ಉಂಟಾಗುವ ಸಾಧ್ಯತೆ ಇದೆ. ಅದೇ ಅಮೆರಿಕನ್ನರು ಏನು ಅಂತಂದರೆ ಅವರು ಭೂಮಧ್ಯ ರೇಖೆಯಿಂದ ದೂರದಲ್ಲಿದ್ದರು, ಸೂರ್ಯನ ಉಷ್ಣತೆ, ಶಾಖ ಅಷ್ಟೊಂದು ಅವರಿಗೆ ಬರ್ತಾ ಇರಲಿಲ್ಲ. ಹಾಗಾಗಿ ಒಂಥರ ಬಿಳುಪಿನ ಮೈ ಬಣ್ಣವನ್ನು ಅವರು ಹೊಂದಿದ್ರು. ಭಾರತದವರು ಗೋಧಿ ಮೈ ಬಣ್ಣ, ನಮ್ಮದು ಆ ಕಡೆ ಕಪ್ಪು ಅಲ್ಲ, ಆ ಕಡೆ ಬಿಳಿನೂ ಅಲ್ಲ. ಏಕೆಂದರೆ
ನಮ್ಮಲ್ಲಿ ಮೆಲನಿನ್ ಪಿಗ್ಮೆಂಟೇಷನ್ ಒಂದು ಸರಾಸರಿ ಇದೆ. ಅಮೆರಿಕದವರಲ್ಲಿ ಕಂಪ್ಲೀಟ್ ಕಮ್ಮಿ ಇದೆ, ಆಫ್ರಿಕಾದ ಜನರಲ್ಲಿ ಜಾಸ್ತಿ ಇದೆ. ಅಂದರೆ ಭೌಗೋಳಿಕತೆಗೆ ಅನುಗುಣವಾಗಿ ದೇಹವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ನಮ್ಮ ದೇಹದಲ್ಲೇ ನಡೆದಂಥ ಕ್ರಿಯೆಗಳಿದು. ಭಾರತವನ್ನು ಸಮಶೀತೋಷ್ಣ ವಲಯ ಅಂತ ಹೇಳ್ತಾರಲ್ಲ, ಖಂಡಿತ. ಅದಕ್ಕೋಸ್ಕರ ನಾವು ಗೋಧಿ ಮೈ ಬಣ್ಣ. ನಾವು ಭೂಮಧ್ಯ ರೇಖೆಗೆ ಹತ್ತಿರ ಆದರೆ ನಾವು ತುಂಬ ಕಪ್ಪೇ ಇರ್ತಿದ್ರು. ಕಾರಣ ಮೆಲನಿನ್ ಪಿಗ್ಮೆಂಟೇಷನ್. ತೀರಾ ದೂರ ಇದ್ರೆ ಮೇ ಬಿ ಬಿಳಿ ಇರುತ್ತೆ. ಕಾರಣ ಏನು ಅಂತಂದರೆ ಅವ್ರಿಗೆ ಸೂರ್ಯನದು ಶಾಖ ಇರೋದಿಲ್ಲ ಅಲ್ಲ, ಅತಿ ನೇರಳೆ ಕಿರಣಗಳು. ಹಾಗಾಗಿ ದೇಹ ಸುಮ್ಮನೆ ಉತ್ಪಾದನೆ ಮಾಡಲ್ಲ. ದೇಹದಲ್ಲಿ ಏನೇ ಬದಲಾವಣೆ ಆಗಬೇಕು ಅಂದರೆ ಎನರ್ಜಿ ಕ್ಯಾಲ್ಕುಲೇಟ್ ಮಾಡುತ್ತೆ ದೇಹ. ಮೆದುಳು ಕ್ಯಾಲ್ಕುಲೇಟ್ ಮಾಡುತ್ತೆ, ಇಷ್ಟು ಎನರ್ಜಿ ಕನ್ಸ್ಯೂಮ್ ಆಗ್ತಾ ಇದೆ, ನಾನು ಮಾಡಬೇಕಾ ಬೇಡವಾ ಅನ್ನೋ ಎಲ್ಲ ಕ್ಯಾಲ್ಕುಲೇಷನ್ನೇ ಅದು. ಹಾಗಾಗಿ ಆದರೆ ಅವರಿಗೆ ವೈಟಮಿನ್ ಡಿ ಸಿಂಥಸಿಸ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಏಕೆಂದರೆ ಮೆಲನಿನ್ ಪಿಗ್ಮೆಂಟೇಷನ್ ಕಮ್ಮಿ ಇರೋದ್ರಿಂದ ಡಿ ಸಿಂಥಸಿಸ್ ಚೆನ್ನಾಗಾಗುತ್ತೆ. ಭಾರತೀಯರ ಅಡ್ವಾಂಟೇಜ್ ಏನು ಅಂದರೆ ನಮಗೆ ವೈಟಮಿನ್ ಡಿ ಸಿಂಥಸಿಸ್ಸು ಆಗುತ್ತೆ, ಆಮೇಲೆ ಇದರಿಂದ ಅಲ್ಟ್ರಾವೈಲೆಂಟ್ ರೇಯಿಂದ ಪ್ರೊಟೆಕ್ಷನ್ನು ಸಿಗುತ್ತೆ. ಮೀಡಿಯಮ್ ನಾವು ಗೋಧಿ ಮೈ ಬಣ್ಣ. ಮತ್ತು ಎತ್ತರನೂ ಸಹ ಈ ಆಫ್ರಿಕನ್ಸು ತುಂಬ ಎತ್ತರವಾಗಿರ್ತಾರೆ. ಕಾರಣ ಏನು ಅಂತ ಅಂದರೆ ತುಂಬ ಉಷ್ಣನ ದೇಹದಿಂದ ಹೊರ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಎತ್ತರ ಮತ್ತು ಸಪೂರವಾಗಿ ಎತ್ತರವಾಗಿದ್ದಾಗ ದೇಹ ಉಷ್ಣ ಇಟ್ಕೊಳ್ಳಂಗಿಲ್ಲ, ಅದನ್ನು ಇದು ಮಾಡುತ್ತೆ. ನೀವು ಎಸ್ಕಿಮೋಗಳನ್ನ ನೋಡಿರ್ಬೋದು, ಪೋಲಾರ್ ರೀಜನಲ್ಲಿ ಶೀತ ವಲಯದಲ್ಲಿ ಇರೋ ಕುಳ್ಳಿಗಿರ್ತಾರೆ, ಅವರು ತುಂಬ ಕುಳ್ಳಿಗಿರ್ತಾರೆ. ಅವ್ರ ಮನೇನು ತುಂಬ ಗೂಡು ಥರ ಇರುತ್ತೆ. ಕಾರಣ ಏನು ಅಂತಂದರೆ ಕುಳ್ಳಗೆ ದಪ್ಪಗೆ ಇದ್ದಾಗ ಶಾಖವನ್ನು ಹಿಡಿದಿಟ್ಕೋಬೋದು. ಅದಕ್ಕೋಸ್ಕರ ಅವ್ರ ಶಾಖನ ಜಾಸ್ತಿ ಬಿಡಾಗಿಲ್ಲ ದೇಹ, ಅದನ್ನು ಹಿಡಿದಿಟ್ಕೋಬೇಕು. ಕುಳ್ಳಗೆ ದಪ್ಪಗಿದ್ದಾಗ ಅದು ಹಿಡಿದಿಟ್ಕೊಳ್ಳುತ್ತೆ. ಅದಕ್ಕೆ ಎಸ್ಕಿಮೋಗಳು ತುಂಬ ಕುಳ್ಳಗಿರ್ತಾರೆ. ನಾವು ಮೀಡಿಯಮ್ ಹೈಟ್. ಏಕೆಂತಂದರೆ ನಮ್ಮಲ್ಲಿ ಅತಿಯಾದ ಶಾಖ ಬಿಡಾಗೂ ಇಲ್ಲ, ತಗಳಾಗೂ ಇಲ್ಲ. ಹಾಗಾಗಿ ನಾವೆಲ್ಲ ಒಂದು ಮಧ್ಯಮದಲ್ಲಿರ್ತೀವಿ. ಮತ್ತು ನಮ್ಮ ಬುದ್ಧಿಮತ್ತೇನು ಅಷ್ಟೇ, ನ್ಯೂಟ್ರಿಷನ್, ನಾವು ಸೇವಿಸುವ ಆಹಾರ, ಇದರ ಮೇಲೆ ಭೌಗೋಳಿಕತೆ, ಇದರ ಮೇಲೆ ನಮ್ಮ ಮೆದುಳು, ನಮ್ಮ ಚರ್ಮ, ನಮ್ಮ ಎತ್ತರ, ಇದೆಲ್ಲದೂ ಆಗಿದ್ದು ಇವಾಗ ನಾವು ಬೇರೆ ಥರ ಕಾಣ್ತೀವಿ, ಅವರು ಬೇರೆ ಥರ ಕಾಣ್ತಾರೆ. ಆದರೆ ಎಲ್ಲರೂ ಒಂದೇ ಅನ್ನೋದು ಸತ್ಯ, ಅದು ಫ್ಯಾಕ್ಟ್. ಅದನ್ನು ಮಾತ್ರ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಬಣ್ಣದಲ್ಲಿ ವ್ಯತ್ಯಾಸ ಇದೆ. ಎತ್ತರ, ಬಣ್ಣ, ಬುದ್ಧಿಮತ್ತೆ, ಆಚಾರ ವಿಚಾರ ಎಲ್ಲದರಲ್ಲೂ ವ್ಯತ್ಯಾಸಗಳು ಇದೆ. ಆದರೆ ಎಲ್ಲ ಮನುಷ್ಯರು ಒಂದೇ, ಮೂಲ ಒಂದೇ ಅನ್ನೋದನ್ನು ನಾವು ಏನೇ ಅಂದ್ರೂ ಅದು ನಿಜನೇ. ಅದು ಈ ಸತ್ಯವನ್ನು ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ಕಲಹಗಳು ನಿಂತು ಹೋಗುವಂಥ ಚಾನ್ಸ್ ಇರುತ್ತೆ ಅಂತ, ವರ್ಣದ್ವೇಷಕ್ಕಾಗಿ ಆಗುವಂಥದ್ದು ಇರ್ಬೋದು, ಇತರ ವಿಚಾರಗಳ ಬಗ್ಗೆ. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ನಮ್ಮ ಮೂಲ ಯಾವುದಂದರೆ ಆಫ್ರಿಕಾ ಮತ್ತು ಹೋಮೋಸೇಪಿಯನ್ಸ್ ಯಾವ ರೀತಿಯಲ್ಲಿ ಉತ್ಪತ್ತಿಯಾಗಿ ನಂತರ ಬೇರೆ ಬೇರೆ ಯುರೋಪ್ ಇರ್ಬೋದು, ಏಷ್ಯಾ ಇರ್ಬೋದು, ಅಮೇರಿಕ ಇರ್ಬೋದು, ಇಲ್ಲಿಗೆ ಹೋಗಿ ನೆಲೆಸಿ ನಂತರ ಭೌಗೋಳಿಕ ಕಾರಣಕ್ಕಾಗಿ ಭೂಮಧ್ಯ ರೇಖೆ ಹತ್ತಿರ ಮತ್ತು ಭೂಮಧ್ಯ ರೇಖೆಯಿಂದ ದೂರ ಇದ್ದ ಮತ್ತು ಆ ಒಂದು ಪರಿಸರದ ಕಾರಣಕ್ಕೋಸ್ಕರ ವ್ಯತ್ಯಾಸ ಆಗಿರುವಂಥದ್ದು ಅನ್ನೋದನ್ನು ಬಹಳ ಅದ್ಭುತವಾಗಿ, ಭಾಳ ಸರಳವಾಗಿ ಅರ್ಥ ಆಗುವ ಹಾಗೆ ವಿವರಿಸಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು ಮೇಡಮ್. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.